ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಗಾದರಿಸು ನನಗಾಗಿ ಭಾಗ 59. ಈಗಲೂ ನನ್ನ ಪ್ರೀತಿ ಮಾಡ್ತಾ ಇದೆಯಾ ಲಕ್ಷ್ಮಿ ಎಂದ ಅವಳನ್ನೇ ದೀನವಾಗಿ ನೋಡುತ್ತಾ. ನಾನಿನ್ನು ನಿಮಗೆ ಮೋಸ ಆಗಬಾರ್ದು ಅಂತ ಹೊಡೆದಾಡ್ತಾ ಇದ್ದೀನಿ ಲಕ್ಕಿ, ನನ್ನ ಕೈ ಬಿಡಬೇಡಿ ಎಂದು ಅಳುತ್ತಾ ಅವನ ಕಾಲ ಬಳಿ ಕುಸಿದವಳ ಆಪಿಬಿಟ್ಟ ಲಕ್ಕಿ. ಅಂದು ಇದೇ ಮಾತುಗಳು, ಫೋಟೋಗಳು ತನಗೆ ಬಂದಿದ್ರೂ ಊರ್ಮಿಳಾ ನಂಬಿರಲಿಲ್ಲ. ಆದರೆ ಇಂದು ಲಕ್ಕಿ ತನ್ನ ಅಣ್ಣನ ಮೇಲಿನ ನಂಬಿಕೆ ಕಳೆದುಕೊಂಡನೆ. ಸರಿ ಬಾ ಎಂದ ಅವಳ ಕೈ ಹಿಡಿದು. ಗಾಬರಿಯಿಂದ ಅವನ ಮುಖ ನೋಡಿದವಳೆ ಎಲ್ಲಿಗೆ ಲಕ್ಕಿ ಎಂದು ಕೇಳಿದ್ಲು ಭಯದಿಂದ. ಅವಳನ್ನು ಲಘುವಾಗಿ ಅಪ್ಪಿ, ಮನೆಗೆ ಲಕ್ಷ್ಮಿ, ಈ ಊರ್ಮಿಳಾನ ಮನೆಯಿಂದ ಓಡಿಸಿ ನಿನ್ನ ರಾಣಿ ಮಾಡೋದಕ್ಕೆ. ಹೇಗಿದ್ರೂ ಟ್ರಿಪ್ ಹೋಗಿರುವ ಅವರಿಬ್ಬರು ಬರುವುದು ನಾಳೆಗೆ, ಸೊ ನಾವು ಆರಾಮಾಗಿ ಮನೆಯಲ್ಲಿ ಇರೋಣ ಎಂದ ಅವಳನ್ನು ಓಲೈಸುತ್ತಾ. ಇಲ್ಲ ಲಕ್ಕಿ, ನಾನು ನಿನಗೆ ಎಚ್ಚರಿಕೆ ಕೊಡೋದಕ್ಕಷ್ಟೇ ಬಂದಿದ್ದು. ಆದರೆ ನೀನು ಇಲ್ಲ, ನಾನಾದರೂ ನಿನ್ನ ಅಣ್ಣನ ಕೈಗೆ ಸಿಕ್ಕಿಬಿಟ್ರೆ ನನ್ನ ಕೊಲೆ ಮಾಡಿಬಿಡ್ತಾನೆ, ನಾನು ಹೊರಡುವೆ ಎಂದು ಅವಳು ಅಲ್ಲಿಂದ ಕಾಲು ಕೀಳಲು ನೋಡಿದ್ಲು. ರಾಮ್ ಭಯವೇ ಅಂಥದ್ದು. ನೋನು ಲಕ್ಷ್ಮಿ, ನಾನು ಆ ರಾಮ್ ಮತ್ತು ಊರ್ಮಿಳ ಇಬ್ಬರಿಗೂ ಬುದ್ಧಿ ಕಲಿಸುವೆ, ಬಾ ನನ್ನ ಜೊತೆ ಎಂದು ಹೇಳಿ ಅಲ್ಲಿಂದ ನಡೆದವ ದಾರಿಯಲ್ಲಿಯೇ ತನ್ನ ಲಾಯರ್ಗೆ ಹೇಳಿ 2 ಪೇಪರ್ ರೆಡಿ ಮಾಡಿಸಿಕೊಂಡು ಬಂದ. ಅತ್ತ ಪಾಪದ ಊರ್ಮಿಳ ಗಂಡ ಬರುತ್ತಾನೆಂದು ಕಾಯುತ್ತಾ ಕುಳಿತಿದ್ಲು. ಅಮ್ಮ 2 ಸ್ಟ್ರಾಂಗ್ ಕಾಫಿ ಎಂದು ಕೂಗಿದ ಹಾಲಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತು. ಇವ್ರ್ಯಾರು ಲಕ್ಕಿ, ಆಗಲೇ 6 ಗಂಟೆ ಆಗಿದೆ, ಇನ್ನೂ ಊರ್ಮಿಳ ಬಂದಿಲ್ಲ, ಅವಳನ್ನು ಕರೆದುಕೊಂಡು ಬರುವುದು ಬಿಟ್ಟು ನೀನೊಬ್ಬನೇ ಬಂದಿದೆಯಾ ಎನ್ನುತ್ತಾ ಟೀ ಕಪ್ ಚಾಚಿದ್ರು ಸುಮಿತ್ರಾ. ಬರ್ತಾಳೆ ಬಿಡು ಅಮ್ಮ, ಕಾರಿದೆ ಅಲ್ವಾ, ಡ್ರೈವರ್ ಹೋಗಿದ್ದಾನೆ ಅಂದ ಹಾಗೆ ಇವಳು ಮಹಾಲಕ್ಷ್ಮಿ ಇನ್ಮೇಲೆ ಇದೇ ಮನೆಯಲ್ಲಿ ಇರ್ತಾಳೆ, ಇವಳೇ ನನ್ನ ಹೆಂಡತಿ ಎಂದು ಹೇಳಿದ ಮಹಾಲಕ್ಷ್ಮಿ ನಡುಬಳಸಿ. ಏನು ಹೇಳ್ತಾ ಇದೀಯಾ, ನಿನಗೆ ಮದುವೆ ಆಗಿದೆ, ತಲೆ ಕೆಟ್ಟಿದೆಯಾ ಹೇಗೆ ಎಂದು ಕೌಸಲ್ಯ ಅವರು ಬಂದಾಗ ಕಣ್ಣು ತಿಳಿಸಿ, ನೀವು ನಮ್ಮ ವಿಚಾರಕ್ಕೆ ಬಾರದೇ ಇದ್ರೆ ಒಳ್ಳೆಯದು ದೊಡ್ಡಮ್ಮ, ಇದು ನನ್ನ ಫ್ಯಾಮಿಲಿ ವಿಚಾರ ಎಂದು ಒರಟಾಗಿ ಹೇಳಿದಾಗ ಹನಿಗಣ್ಣಾದರೂ ಕೌಸಲ್ಯ. ಇಷ್ಟು ದಿನ ಈ ಮನೆಯಲ್ಲಿ ಎಲ್ಲರೂ ಒಂದೇ ಅಂತ ಇತ್ತು ಅಲ್ವೇನೋ, ಇದೇನು ಹೊಸದಾಗಿ ಎಂದು ದಯಾನಂದ್ ಅವರು ಬರಲು, ಇದೆಲ್ಲ ಇಷ್ಟು ದಿನದ ಲೆಕ್ಕ ಮಿಸ್ಟರ್ ದಯಾನಂದ್, ನಿಮ್ಮ ಮಗ ಮಾಡಿರುವ ಅನಾಚಾರ ನಾಳೆ ಎಲ್ಲರ ಎದುರು ಬಯಲು ಮಾಡ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎಂದು ಹೇಳಿದ. ಎಲ್ಲರೂ ದಂಗಾದರೂ ಅವನ ವರಸೆಗೆ. ಅಷ್ಟರಲ್ಲಿ ಕಾಲೇಜಿನಿಂದ ಬಂದಳು ಊರ್ಮಿಳ. ಲಕ್ಕಿಯವರೇ, ನೀವು ಇಷ್ಟು ಬೇಗ ಬಂದಿದ್ದೀರಾ, ಹಾಗೆ ನನ್ನ ಪಿಕಪ್ ಮಾಡೋದು ತಾನೆ ಎಂದು ಹೇಳುತ್ತಾ ಬಂದಳು. ಸೋಫಾದಲ್ಲಿ ಕುಳಿತ ಗಂಡನ ನೋಡಿದೆ. ತಕ್ಷಣ ಅವಳ ಕಣ್ಣುಗಳು ಪಕ್ಕದಲ್ಲೇ ಇದ್ದವಳ ನೋಡಿದ್ದೆ. ಅಂದು ತನಗೆ ಕಳಿಸಿದ್ದ ಫೋಟೋ ನೆನಪಾಗಿ, ಲಕ್ಕಿಯವರೇ, ಇವಳೇನು ಮಾಡ್ತಾ ಇದ್ದಾಳೆ ಇಲ್ಲಿ ಎಂದು ಗಾಬರಿಯಿಂದ ಕೇಳಿದ್ಲು. ಅಷ್ಟಕ್ಕೆ ಮೇಲೆ ಎದ್ದ ಲಕ್ಕಿ ಕೈಯಲ್ಲಿ ಇದ್ದ ಪೇಪರ್ ಅವಳ ಮುಖದ ಮೇಲೆ ಎಸೆದು, ಇದು ಡಿವೋರ್ಸ್ ಪೇಪರ್, ಸೈನ್ ಮಾಡಿ ನಿನ್ನ ಭಾವ ಅದೆಷ್ಟು ಕೊಡ್ತಾನೋ ತೆಗೆದುಕೊಂಡು ಹೋಗ್ತಾ ಇರು, ನಿಲ್ಬೇಡ ಇಲ್ಲಿ ಎಂದು ಹೇಳಿದರೆ ತಲೆ ಗಿರ್ರ್ ಎಂದಿತ್ತು ಮನೆಯವರಿಗೆ. ಮಹಾಲಕ್ಷ್ಮಿ ಮಾತ್ರ ನಗುತ್ತಾ ಎಲ್ಲವನ್ನೂ ನೋಡ್ತಾ ಕುಳಿತಿದ್ಲು. ಲಕ್ಕಿಯವರೇ, ಏನಾಗಿದೆ ನಿಮಗೆ, ಇದೆಲ್ಲ ಏನು ಎಂದು ಅವನ ಕೈ ಮುಟ್ಟಲು ಬಂದ ಊರ್ಮಿಯ ಕುತ್ತಿಗೆಗೆ ಕೈ ಹಾಕಿದವನೇ, ಇದೆಲ್ಲ ನಾಟಕ, ನೀವು ಶುರು ಮಾಡಿದ ನಾಟಕ, ನೀನು ನಿನ್ನ ಭಾವ ಶುರು ಮಾಡಿದ ನಾಟಕ, ನಾನು ಅದಕ್ಕೆ ಅಂತ್ಯ ಕೊಡ್ತೀನಿ ಎಂದು ಹೇಳುವಾಗ ಒದ್ದಾಡಿ ಹೋದ್ಲು ಊರ್ಮಿಳ. ಏಯ್ ಬಿಡೋ ಲಕ್ಕಿಯವಳನ್ನ ಎಂದು ಓಡಿ ಬಂದು ಅವನ ಕೈ ಬಿಡಿಸಿದ್ರು ಧರ್ಮರಾಜ್. ಅಪ್ಪನ ಮುಖ ನೋಡಿ ಕೈ ಬಿಟ್ಟವ. ನಿನಗೆ ನಾಳೆ ಬೆಳಗ್ಗೆ ತನಕ ಟೈಮ್ ಕೊಡ್ತೀನಿ, ಪೇಪರ್ ಮೇಲೆ ಸೈನ್ ಮಾಡಿ ಹೋಗ್ತಾ ಇರಬೇಕು ಎಂದು ಹೇಳಿದಾಗ ಕಣ್ಣು ತುಂಬಿಕೊಂಡು ಅವನನ್ನೇ ನೋಡಿದ್ಲು ಊರ್ಮಿಳ. ಮತ್ತೆ ಯಾರು ಏನು ಮಾತನಾಡಲಿಲ್ಲ. ಅವರವರ ಕೋಣೆಗೆ ಸೇರಿಬಿಟ್ರು. ಬೆಳಗ್ಗೆಯೇ ರಾಮ್ಜಾನು ಬರುವುದ್ರಲ್ಲ, ರಾಮ್ ಎಲ್ಲವ ಸರಿ ತೂಗಿಸುವ ಎಂಬ ನಂಬಿಕೆ ಎಲ್ಲರಿಗೂ. ಡಿವೋರ್ಸ್ ಪೇಪರ್ ಸೈನ್ ಮಾಡಬೇಕಾ ಎಂದು ತಿರುಗು ಮುರುಗಿ ನೋಡಿದ ಊರ್ಮಿಳ ಬಲವಂತದಿ ಕಣ್ಣು ಮುಚ್ಚಿ ಮಲಗಿದ್ಲು. ಅವನ ಕೋಣೆಗೂ ಹೋಗಿರಲಿಲ್ಲ ಆಕೆ. ಡಿಯರ್, ನನಗೆ ತುಂಬ ಶೆಕೆ ಆಗ್ತಿದೆ, ಡ್ರೆಸ್ ತೆಗೆದು ಮಲಗಿ ನನಗೆ ಅಭ್ಯಾಸ, ನಿನಗೇನೂ ಅಭ್ಯಂತರ ಇಲ್ಲ ಅಲ್ವಾ ಎಂದಳು ಅವ ಮಲಗಲು ಸಿದ್ಧ ಆದಾಗ. ನಾಳೆ ಎಲ್ಲದಕ್ಕೂ ಮುಕ್ತಿ ಕೊಟ್ಟು ಮೇಲೆ ಹೊಸ ಜೀವನ ಶುರು ಮಾಡೋಣ ಲಕ್ಷ್ಮಿ, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊ ಎಂದು ಹೇಳಿದಾಗ ಅವನ ತಾಪಿಗೆ ಮಲಗಿದ್ಲು ಮಹಾಲಕ್ಷ್ಮಿ. ಎಲ್ಲರೂ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಬೆಳಗ್ಗೆ ಆಗಿತ್ತು. ಬೆಳಗ್ಗೆಯೇ ಫ್ಲೈಟ್ಗೆ ಬಂದು ಇಳಿದಿದ್ದರು ರಾಮ್ಜಾನು. ಮನೆ ತಲುಪುವಷ್ಟರಲ್ಲಿ 9 ಗಂಟೆಯೇ ಆಗಿತ್ತು. ಅದಾಗಲೇ ಎಲ್ಲ ಮನೆಯವರು ಅಡುಗೆ ಮಾಡಿದ್ರು. ಊಟ ಮಾಡುವ ಮನಸ್ಸಾಗದೆ ಕುಳಿತಿದ್ರು. ದನಿಯಂತೂ ಹೆದರಿ ಬಿಟ್ಟಿದ್ಲು. ನಿನ್ನೆಯಿಂದ ತನ್ನ ಪೆದ್ದು ಅಣ್ಣನ ವರಸೆ ನೋಡುತ್ತಾ. ಊರ್ಮಿಳಾ ಕೈಯಲ್ಲಿ ಪೇಪರ್ ಹಿಡಿದು ಕುಳಿತಿದ್ಲು ಅವರಿಗಾಗಿ ಕಾಯುತ್ತಾ. ಬಂದಿಯಾ ರಾಮ್, ಇಲ್ಲಿ ಏನಾಗ್ತಿದೆ ಗೊತ್ತಾ ಎಂದು ಕೌಸಲ್ಯ ಅಳುತ್ತಾ ಎಲ್ಲವನ್ನೂ ವರದಿ ಒಪ್ಪಿಸಿದ್ರು. ಅವರಿನ್ನೂ ಬಾಗಿಲ ಬಳಿ ಇದ್ದಾಗಲೇ, ವಾಟ್ ಅಮ್ಮ, ನಿನಗೆಲ್ಲೋ ಕನಸು ಅನಿಸುತ್ತೆ, ನನ್ನ ತಮ್ಮ ಹಾಗೆಲ್ಲ ನೋನು ಎಂದು ರಾಮ್ ಹೇಳುವಾಗಲೇ
ಮಹಾಲಕ್ಷ್ಮಿ ಕೈ ಹಿಡಿದು ಮೆಟ್ಟಿಲು ನಡೆದು ಬಂದ ಲಕ್ಕಿ. ಮಹಾಲಕ್ಷ್ಮಿ ಮುಖದಲ್ಲಿ ಏನೋ ಸಾಧಿಸಿದ ವ್ಯಂಗ್ಯ ನಗು. ಏನಾಗ್ರಜ, ಏನು ನಿನ್ನ ತಾಯಿ ಹೇಳಿದ ಮಾತುಗಳ ನಂಬಲು ಆಗುತ್ತಿಲ್ವೇ? ಅತ್ತಿಗೆ ಹೇಗಿದೆ ಶಾಕಿಂಗ್ ನ್ಯೂಸ್ ಟ್ರಿಪ್ ಮುಗಿಸಿ ಬಂದ ತಕ್ಷಣ ಎಂದು ಹೇಳಿದಾಗ ಹುಬ್ಬೇರಿಸಿ ನೋಡಿದ ರಾಮ್. ಅವನ ತೀಕ್ಷ್ಣ ನೋಟಕ್ಕೆ ಹೆದರಿ ಲಕ್ಕಿ ತೋಳು ಹಿಡಿದ್ಲು ಮಹಾಲಕ್ಷ್ಮಿ. ಅವನ ನೋಟವೇ ಹಾಗೆ. ಅಗ್ರಜ, ಈ ಪತ್ರಕ್ಕೆ ಸಹಿ ಹಾಕು ಈಗಲೇ ಎಂದು ತನ್ನ ಜೊತೆ ಇದ್ದ ಮತ್ತೊಂದು ಪೇಪರ್ ರಾಮ್ ಕಡೆಗೆ ಚಾಚಿದ ಲಕ್ಕಿ. ಮತ್ತೊಂದು ಮಾತಾಡದೆ ಅದಕ್ಕೆ ಸಹಿ ಹಾಕಿದ ರಾಮ್. ಲಕ್ಕಿಯ ನೋಡಲು ತನ್ನ ಕೈಯಲ್ಲಿದ್ದ ಪೇಪರ್ ಹಿಡಿದು ಬಂದ ಊರ್ಮಿಳಾ, ನೋಡಿ ಬಾವ, ನನಗೆ ಡೈವೋರ್ಸ್ ಕೊಡ್ತಾರಂತೆ, ನಾನು ಇದಕ್ಕೆ ಸೈನ್ ಹಾಕಬೇಕಂತೆ, ನಿನ್ನೆ ನನ್ನ ಕುತ್ತಿಗೆ ಸಹ ಇದಕ್ಕೆ ಹಿಂಸೆ ಮಾಡಿದ್ರು ಎಂದು ಅಳುತ್ತಾ ಹೇಳಿದಾಗ ಅವಳತ್ತ ಪೆನ್ನು ಚಾಚಿದ ರಾಮ್. ಸಹಿ ಮಾಡು ಎಂದು ಹೇಳಿದಾಗ ಅಚ್ಚರಿಗಿಂದ ಪೆನ್ ತೆಗೆದುಕೊಂಡು ಸಹಿ ಮಾಡಿದ್ಲು ಊರ್ಮಿಳಾ. ಭಾವನ ಮೇಲೆ ಅಷ್ಟು ನಂಬಿಕೆ ಅವಳಿಗೆ. ವಾವ್ ವಾವ್, ಭಾವನ ಸೊಸೆಯೇ ಎಂದು ಚಪ್ಪಾಳೆ ತಟ್ಟಿದ ಲಕ್ಕಿ. ಅದರಲ್ಲಿ ಏನು ಬರೆದಿದೆ ಅಂತನಾದರೂ ಓದಬೇಕಲ್ವೇ ಎಂದಾಗ ತಲೆ ಕೆರೆದುಕೊಂಡ್ಳು ಅವಳು. ಲಕ್ಷ್ಮಿ ಅಂತೂ ಎಲ್ಲವ ಅಚ್ಚರಿಯಿಂದ, ನೋಡಿ ಲಕ್ಕಿ, ಎಲ್ಲರನ್ನೂ ಆಚೆ ಕಳಿಸು, ಎಲ್ಲಾದರೂ ದುಡಿದು ತಿನ್ನಲಿ ಎಂದು ಹೇಳಿ ನಕ್ಕಾಗ ಅಣ್ಣನ ಕಡೆಗೆ ತಿರುಗಿ ಕಣ್ಣು ಮಿಟುಕಿಸಿದ ಲಕ್ಕಿ. ಗೋಪಾಲಣ್ಣ, ಮೇನ್ ಡೋರ್ ಲಾಕ್ ಮಾಡಿ ಎಂದಿದ್ದೆ, ಡೋರ್ ಲಾಕ್ ಮಾಡಿದ್ರು ಕೆಲಸದವರು. ಈಗ ಕೈಯಲ್ಲಿದ್ದ ಪೇಪರ್ ಹಿಡಿದು ತಿರುಗಿಸಿತಾ, ನೋಡಿದೆಯಾ ನನ್ನ ದರಿದ್ರ ಲಕ್ಷ್ಮಿ, ನನ್ನ ಅಣ್ಣನಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇದೆ ಅಂತ. ಒಂದು ಮಾತು ಕೇಳದೆ ಅದರಲ್ಲಿ ಏನು ಬರೆದಿದೆ ಅಂತಾನೂ ಯೋಚನೆ ಮಾಡದೆ ಸಹಿ ಮಾಡಿಕೊಟ್ಟಿದ್ದಾನೆ. ಅದು ನನ್ನ ಅಗ್ರಜ. ಅವನ ಬಗ್ಗೆ ಮಾತನಾಡುವ ಯೋಗ್ಯತೆ ಸಹ ಇಲ್ಲ ನಿನಗೆ ಎಂದು ಪಕ್ಕದಲ್ಲಿ ಇದ್ದವಳ ಕೆನ್ನೆಗೆ ಬೀಸಿ ಹೊಡೆದ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ಹೇಳಿಕೊಟ್ಟಿಲ್ಲ, ಆದರೆ ನನ್ನ ಅಣ್ಣ ಹೇಳಿದ್ದಾನೆ, ನನ್ನ ಕುಟುಂಬದ ತಂಟೆಗೆ ಬಂದವರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡ ಅಂತ. ಕೊಂದರೂ ತಪ್ಪಲ್ಲ ಅಂತ ಹೇಳಿದಾನೆ ಎಂದು ಅವಳ ಮುಡಿ ಹಿಡಿದು ಮೇಲೆ ಎತ್ತಿ, ಏನಂದೆ ನೀನು? ಪ್ರಪಂಚದಲ್ಲಿ ಯಾರ ಹೆಸರಿಗೆ ಬೆಲೆ ಇದೆ ಅಂತ ಅಲ್ವಾ? ನನ್ನ ಅಗ್ರಜನ ಹೆಸರಿಗೆ ಇದೆ. ಯಾಕೆ ಅಂದರೆ ಅದೆಲ್ಲ ಅವನು ಕಷ್ಟಪಟ್ಟು ಸಾಧಿಸಿದ್ದು. ಮತ್ತೆ ನಂದೆ ನೀನು? ಯಾರ ಹೆಸರಿಗೆ ಆಸ್ತಿ ಇದೆ ಅಂತ ಅಲ್ವಾ? ನನ್ನ ಅಣ್ಣ ಆದಾಗಲೇ ಅವನ ಆಸ್ತಿಯಲ್ಲಿ ಸಹ ನನ್ನ ಮಕ್ಕಳಿಗೆ 30 ಭಾಗ ಬರೆದಿದ್ದಾನೆ. ಅವನು ಕಣೆ ನನ್ನ ಅಗ್ರಜ ಎಂದು ಅಬ್ಬರಿಸುವಾಗ ಪ್ಯಾಂಟ್ ಜೇಬಿನಲ್ಲಿ ಕೈ ತೋರಿಸಿ ನಿಂತರ, ಜಾನು ಸುಸ್ತಾಗುತ್ತೆ, ಸಿನಿಮಾ ತುಂಬ ದೊಡ್ಡದಿದೆ, ಬಾ ಕೂತ್ಕೋ ಎಂದು ಅವಳನ್ನು ಕೂರಿಸಿ ಕಾಲ ಮೇಲೆ ಕಾಲು ಹಾಕಿ ಕುಳಿತ. ಊರ್ಮಿಳಾ, ನೀನು ಬಾ. ಆ ರಾಮಾಯಣದಲ್ಲಿ ಊರ್ಮಿಳಾ ಅರಮನೆಯಲ್ಲಿದ್ಲು, ಆದರೆ ನೀನು ಇಲ್ಲೇ ಕುಳಿತು ಸದಾ ಅಗ್ರಜನ ಹಿಂದೆ ಇರುವ ಲಕ್ಷ್ಮಣ ತನ್ನ ಅಣ್ಣ ಅತ್ತಿಗೆಯ ತಂಟೆಗೆ ಬಂದರೆ ಹೇಗೆ ಮೂಗು ಕಿವಿ ಕತ್ತರಿಸಿ ಶೂರ್ಪನಖಿ ಮಾಡ್ತಾನೆ ಅಂತ ನೋಡು ಬಾ ಎಂದು ಹೇಳಿದಾಗ ಊರ್ಮಿಳಾ ತಲೆ ಆಡಿಸಿ ಬಂದು ಕುಳಿದ್ಲು. ಇನ್ನು ನನ್ನ ಹೆಂಡತಿ, ಅವಳ ಬಗ್ಗೆ ಮಾತನಾಡುವ ಅರ್ಹತೆ ಸಹ ಇಲ್ಲ ನಿನಗೆ. ನಿನ್ನಂಥ ಬಾಯಲ್ಲಿ ನನ್ನ ಹೆಂಡತಿ ಬಗ್ಗೆ ಮಾತು ಕೇಳೋಕೆ ಕಷ್ಟ ಆದರೂ ಸಹಿಸಿದ್ದು ನಿನ್ನ ಬಲೆಗೆ ಹಾಕಿಕೊಳ್ಬೇಕು ಅಂತ. ಕೊನೆಗೂ ನೀನಾಗಿ ನೀನೇ ಲಕ್ಷ್ಮಣನ ರೇಖೆ ದಾಟಿ ಬಂದಿದೀಯಾ ಎಂದು ಹೇಳಿ ಅವಳನ್ನು ತಳ್ಳಿದವ. ಏನಂತ ಅಂದುಕೊಂಡೆ? ನಾನು ನನ್ನ ಅಗ್ರಜ ಹೆಂಡತಿ ಮೇಲೆ ಅನುಮಾನ ಪಡ್ತೀನಿ ಅಂತಾನ? ಇದೆಲ್ಲ ನಾನು ನನ್ನ ಅಗ್ರಜ ಅದಾಗಲೇ ಮಾಡಿದ್ದ ಉಪಾಯ ಅಷ್ಟೇ. ಯಾಕೆ? ಇದರಲ್ಲಿ ನನ್ನ ಮಡದಿ ಸಹ ಇದ್ದಾಳೆ. ಬಲೆ ಹಾಕಿ ನಮ್ಮನ್ನು ಬೇರೆ ಮಾಡ್ತೀನಿ ಅಂತ ಅಂದ್ಕೊಂಡಿಯಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ನಿನಗೆ ಬಲೆ ಹಾಕಿಯೇ ಬಹಳ ದಿನ ಆಯಿತು, ಮತ್ತೆ ಬಲಿಯಲ್ಲಿ ಬಿದ್ದಿರುವ ಹುಳು ನೀನು ಎಂದು ಅವಳ ಕೆನ್ನೆಗೆ ಬಾರಿಸಿದಾಗ ಕೆನ್ನೆ ಹಿಡಿದು ಎಲ್ಲರ ದಿಟ್ಟಿಸಿದ್ಲು ಮಹಾಲಕ್ಷ್ಮಿ. ಏಕೆ ಶಾಕ್ ಆಯ್ತಾ? ಆಗಲೇಬೇಕು ಅಂತ ಅಲ್ವಾ ಇಷ್ಟು ದಿನ ನನ್ನ ಆಟ ಆಡೋದಕ್ಕೆ ಬಿಟ್ಟಿದ್ದು ಎಂದು ಅವಳ ಮುಖದ ಮೇಲೆ ಚಿಟಿಕೆ ಹೊಡೆದ ಲಕ್ಷ್ಮಣ. ಯಾವಾಗ ನೀನು ನನ್ನ ಹೆಂಡತಿಗೆ ಏನೇನೋ ಮೆಸೇಜ್ ಮಾಡಿ ನಮ್ಮ ಕುಟುಂಬ ಹೊಡೆಯೋದಕ್ಕೆ ನೋಡಿದ್ಯೋ ಆಗಲೇ ನಿನ್ನ ಕೊಂದು ಬಿಡುವಷ್ಟು ಕೋಪ ಬಂದಿತ್ತು ನನಗೆ. ಆದರೆ ನನ್ನ ಅಗ್ರಜ ಹೇಳಿದ ಒಂದೇ ಒಂದು ಮಾತಿಗೆ ಸುಮ್ಮನೆ ಇದ್ದೆ ಎಂದು ಹೇಳಿದಾಗ ಅರಿವಾಗಿತ್ತು ಅವಳಿಗೆ ಇದೆಲ್ಲ ಎಲ್ಲರೂ ಸೇರಿ ಮಾಡಿರುವ ನಾಟಕ ಎಂದು. ಅಬ್ಬಾ ಏಂಡವ್, ಏನೋಳು ಅಬ್ಬಬ್ಬಾ ಎಂದು ಹೇಳಿ ಅವಳ ಕೆನ್ನೆಗೆ ಮತ್ತೆ ಕೊಟ್ಟಾಗ ಎದ್ದು ಬಂದ ಊರ್ಮಿಳಾ. ಲಕ್ಕಿ, ಸಾಕು ಬಿಡಿ, ಅವಳಿಗೆ ಗೊತ್ತಾಗಿರುತ್ತೆ ನಮ್ಮ ಕುಟುಂಬ ಒಂದೇ ಅಂತ, ಬನ್ನಿ ಈ ಕಡೆ ಎಂದು ಅವನ ಕೈ ಹಿಡಿದು ಹೇಳಲು, ನೀನು ಸುಮ್ಮನಿರು ಶ್ರೀಮತಿ, ಇವಳು ಹೇಳಿದ ಮಾತು ನೀನು ನನ್ನ ಜೊತೆ ಅಗ್ರಜನ ಜೊತೆ ಹೇಳಿಕೊಂಡಿದ್ದಕ್ಕೆ ಸರಿ ಹೋಯ್ತು. ಮೊದಲು ನನ್ನ ಗಂಡಸೇ ಅಲ್ಲ ಅಂದವಳು ಈಗ ನಿನಗೆ ಮಕ್ಕಳೇ ಆಗಲ್ಲ ಅಂತ ಇದ್ದಾಳೆ. ಇವಳನ್ನು ನೋಡಿದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ, ಇಂಥವಳನ್ನು ಪ್ರೀತಿ ಮಾಡ್ತಿದ್ದೆ ಅಂತ ಎಂದು ಮುಖ ಸೆಂಡರಿಸಿದ ಲಕ್ಕಿ. ಲಕ್ಕಿ, ಅದನ್ನು ಬಿಟ್ಟು ನಾವಾಗಲೇ ತುಂಬ ಮುಂದೆ ಬಂದಿದ್ದೀವಿ, ಅವಳಿಗೆ ಕೊಡಬೇಕಿರೋದು ಕೊಟ್ಟು ಕಳುಹಿಸಿಬಿಡು ಎಂದು ರಾಮ್ ಹೇಳಿದ್ದೆ ಮತ್ತೊಂದು ಕೆನ್ನೆಗೆ ಬಿದ್ದಿತ್ತು ಅವಳಿಗೆ. ಏಯ್, ನಾಚಿಕೆ ಆಗಲ್ವೇನೋ ನಿನಗೆ? ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತೀಯಾ ಎಂದು ಅವಳು ಅಬ್ಬರಿಸಿದಾಗ ಸ್ಟೈಲಾಗಿ ಎದ್ದು ಬಂದರ. ನಾಚಿಕೆ? ಅದ್ರ ಬಗ್ಗೆ ಮಾತಾಡಬೇಡ ನೀನು. ಇನ್ನು ನೀನೊಂದು ಹೆಣ್ಣು ಅನ್ನುವ ಕಾರಣಕ್ಕಾಗಿಯೇ ನಾನು ಇಷ್ಟು ದಿನ ನಿನ್ನ ಆಟ ಆಡೋಕ್ಕೆ ಬಿಟ್ಟಿದ್ದು. ಇಷ್ಟಾದರೂ ಬುದ್ಧಿ ಇಲ್ಲದೆ ಮತ್ತೆ ಮತ್ತೆ ನನ್ನ ಮನೆಯ ನೆಮ್ಮದಿ ಹಾಳು ಮಾಡಲು ಬಂದಿರುವ ನಿನ್ನ ಮರ್ಯಾದೆ ಹೋಗಬಾರ್ದು ಅಂತಲೇ ಬಾಗಿಲು ಹಾಕಿ ನಿನಗೆ ಕ್ಲಾಸ್ ತಗೊಂಡಿರೋದು ಎಂದ ಅವಳನ್ನೇ ಕೆಕ್ಕರಿಸಿ ನೋಡುತ್ತಾ. ರಾಮ್, ಇದೆಲ್ಲ ಏನು? ಯಾಕೆ ಇವಳಿಗೆ ಹಿಂಸೆ ಮಾಡ್ತಾ ಇದ್ದೀರಾ ಎಂದು ದಯಾನಂದ್ ಅವರು ಕೇಳಿದಾಗ ಅವರತ್ತ ನೋಡಿದವ. ಇವಳು ನನ್ನ ತಮ್ಮನ ಪ್ರೀತಿ ಮಾಡುವ ನಾಟಕ ಮಾಡಿ ನಮ್ಮ ಮನೆ ಸೇರಿ ಕುಟುಂಬ ಒಡೆಯುವ ಯೋಚನೆ ಮಾಡಿದ್ಲು ಅಪ್ಪ.
ಆದರೆ ಸರಿಯಾಗಿ ನಾನು ವಿಚಾರಿಸಿ ಇವಳಿಗೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಲಕ್ಕಿಯನ್ನು ಹಳ್ಳಿಗೆ ಕರೆದುಕೊಂಡು ಹೋದೆ. ಇವಳಿಗೂ ಬುದ್ಧಿ ಹೇಳಿದೆ, ಆದರೆ ತಿದ್ದಿಕೊಳ್ಳದೆ ಮತ್ತೆ ಲಕ್ಕಿ ಊರ್ಮಿಳಾ ಜೀವನಕ್ಕೆ ಬಂದು ತೊಂದರೆ ಮಾಡ್ತಾ ಇದ್ದಾಳೆ ಎಂದು ರಾಮ್ ಹೇಳಿದಾಗ ಮನೆಯವರಿಗೆ ಆಶ್ಚರ್ಯ ಆಗಿತ್ತು. ಇಷ್ಟೆಲ್ಲ ಹೇಳಿದೆ ಅಲ್ವಾ, ಈ ನಾಟಕ ಯಾಕಾಗಿ ಮಾಡಿದೆ ಅಂತಾನು ಹೇಳೋ ರಾಮ್. ನನ್ನ ಅಕ್ಕನ ಸಾವಿಗೆ ನೀನೇ ತಾನೇ ಕಾರಣ. ಅದೇ ದ್ವೇಷಕ್ಕೆ ನಾನು ಈ ಪ್ಲಾನ್ ಮಾಡಿದ್ದು ಎಂದು ಅವಳು ಅರಚಿದಾಗ ಮತ್ತೆ ದಂಗಾಗಿ ನೋಡಿದ್ರು ಎಲ್ಲ. ಮುಚ್ಚೆ ಬಾಯಿ ಎಂದು ಲಕ್ಕಿ ಅವಳ ಕೆನ್ನೆಗೆ ಮತ್ತೊಂದು ಕೊಟ್ಟರೆ, ಲಕ್ಕಿ ಸುಮ್ಮನಿರು ಎಂದವ. ಅಪ್ಪ, ಇವಳ ಅಕ್ಕ ಸೌರಭ್ ತಮ್ಮನನ್ನು ಪ್ರೀತಿ ಮಾಡ್ತಾ ಇತ್ತು. ನಾನು ಅವನನ್ನು ಕೊಂದಾಗ ಇವಳ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಎಂದು ಅಪ್ಪನಿಗೆ ಹೇಳಿ, ನಾನು ಅವತ್ತೇ ಹೇಳಿದೆ ಅಲ್ವಾ, ನಿನ್ನ ಅಕ್ಕ ಪ್ರೀತಿ ಮಾಡಿದ್ದು ಒಬ್ಬ ನಾಲಾಯಕನನ್ನು, ನಾನು ಕೊಂದಿದ್ದು ಅವನನ್ನು. ಆದರೆ ನಿನ್ನ ಅಕ್ಕ ಯಾಕೆ ಸೂಸೈಡ್ ಮಾಡ್ಕೋಬೇಕಿತ್ತು? ಅಷ್ಟು ಬಲಹೀನ ಆಗಿತ್ತು ಅವಳ ಮನಸ್ಸು. ಅವಳ ಜೀವನ ಕಾಪಾಡಿದ್ದೆ ನಾನು, ಆದರೆ ಅವಳೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಂದು ಹೇಳಿದ್ದೆ. ರೋಷದಿಂದ ಎದ್ದು ನಿಂತ ಲಕ್ಷ್ಮಿ ಸುತ್ತಲೂ ನೋಡಿ ಓಡಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಚಾಕು ನೋಡಿ, ನೀನು ಏನೇ ಕಾರಣ ಹೇಳಿದರೂ ನಾನು ನೀನು ಹೇಳಿದ ಮಾತು ಒಪ್ಪೋದಿಲ್ಲ. ನಿನ್ನ ಕುಟುಂಬ ನಡೆಸಿದ ನಾನು ಸಾಯೋದಿಲ್ಲ ಎಂದು ಹೇಳಿ ಸೋಫಾ ಮೇಲೆ ಕುಳಿತಿದ್ದ ಜಾನು ಬಳಿ ಓಡಿ ಹುಡ್ತಾ, ನಿನ್ನ ಹೆಂಡತಿ ಮಕ್ಕಳು ಸಾಯೋದು ನೋಡಿ ನರಳು ನೀನು ಎಂದು ಹೇಳುತ್ತಾ ರೋಷದಿಂದ ಜಾನು ಹೊಟ್ಟೆಗೆ ಚುಚ್ಚಲು ಹೋದಾಗ ಲಕ್ಕಿ ಅವಳನ್ನು ತಳ್ಳಿಬಿಟ್ಟ. ಆದರೆ ಅಲ್ಲೇ ಊರ್ಮಿಳಾ ಹೊಟ್ಟೆಗೆ ಚಾಕು ಇರಲು ಪಾಪಿ. ಊರ್ಮಿಳಾ ಎಂದು ಲಕ್ಕಿ ಅವಳ ಬಳಿ ಓಡಿದರೆ ಲಕ್ಕಿ ಬೆನ್ನಿಗೆ ಚಾಕು ಚುಚ್ಚಲು ಹೋದವಳ ಕೈ ಹಿಡಿದು ಕೆನ್ನೆಗೆ ಬಾರಿಸಿದ್ದ ರಾಮ್. ಅಷ್ಟೇ, ಅವನ ಏಟಿಗೆ ನೆಲ ಕಚ್ಚಿ ಬಿಟ್ಲು ಅವಳು. ಲಕ್ಕಿ, ಅಳೋದು ಬಿಟ್ಟು ಎತ್ಕೋ ಅವಳನ್ನ ಎಂದು ಹೇಳಿದ ರಾಮ್ ಅಪ್ಪನ ಕಡೆ ನೋಡಿ, ಪೊಲೀಸ್ ಬರ್ತಾರೆ ಈಗ, ಅವರ ಕೈಗೆ ಇವಳನ್ನು ಒಪ್ಪಿಸಿ, ಜಾನು ಹುಷಾರು ಎಂದು ಮುಂದೆ ಓಡಿದ್ದ. ಊರ್ಮಿಳಾ, ಊರ್ಮಿಳಾ ಕಣ್ಬಿಡು ಎಂದು ಲಕ್ಕಿ ಅಳುತ್ತಾ ಅವಳ ಕೆನ್ನೆ ತಟ್ಟುತ್ತಾ ಇದ್ರೆ ಹೊಟ್ಟೆ ಮೇಲೆ ಕೈ ಇಟ್ಟು, ಲಕ್ಕಿ ಯಾಕೆ ಇಷ್ಟು ಅಳ್ತಾ ಇದ್ದೀರಾ? ಏನೂ ಆಗೋದಿಲ್ಲ ನನಗೆ, ಭಾವ ಇರುವವರೆಗೂ ನನಗೇನೂ ಆಗೋದಿಲ್ಲ ಎಂದು ನಗು ಮುಖದಿ ಹೇಳಿದಾಗ ಒಂದು ಕ್ಷಣ ರಾಮ್ ಸಹ ಭಾವುಕನಾದ. ಊರ್ಮಿಳಾ, ಸಾರಿ, ನಿನಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದೆ, ಆದರೆ ಎಂದು ರಾಮ್ ಮಾತು ನಿಲ್ಲಿಸಿದಾಗ ನಕ್ಕು, ಭಾವ ಈಗಲೂ ನನಗೆ ಏನೂ ಆಗಿಲ್ಲ, ಜಸ್ಟ್ ಹೊಟ್ಟೆಗೆ ಚಾಕು ಹಾಕಿದಾಳೆ, ಬ್ಲೀಡಿಂಗ್ ಆಗಿದೆ. ನೀವೆಲ್ಲ ಆಡ್ತಾ ಇರೋದು ನೋಡಿದರೆ ನಾನೇನೋ ಎಂದು ಹೇಳುವ ಮೊದಲೇ ಅವಳ ತುಟಿಯ ಮೇಲೆ ಬೆರಳು ಇಟ್ಟು, ಸಾಕು, ಜಾಸ್ತಿ ಮಾತಾಡಬೇಡ ಎಂದಲ್ಲಕ್ಕೆ ಸುಮ್ಮನೆ ಅವನ ಕೈ ಹಿಡಿದು ಕಣ್ಣು ಮುಚ್ಚಿದ್ಲು. ಊರ್ಮಿಳಾ, ಕಣ್ಣು ಮುಚ್ಚಬೇಡಮ್ಮ, ಇಲ್ಲಿ ನೋಡು ಎಂದು ಅವಳನ್ನು ಎಚ್ಚರಿಸಿದರ. ಮತ್ತೆ ಇನ್ನೇನು ಹಾಸ್ಪಿಟಲ್ ಸ್ವಲ್ಪ ದೂರವಿತ್ತು. ಹಾ ಬಾವಾ ಎಂದವಳಿಗೆ ಅದಾಗಲೇ ಕಣ್ಣು ಮಂಜು ಮಂಜು. ಅಗ್ರಜ, ಸ್ವಲ್ಪ ಬೇಗ ಹೋಗು ಎಂದು ಲಕ್ಕಿ ಹೇಳಿದಾಗ ಸ್ಪೀಡ್ ಹೆಚ್ಚಿಸಿದ. ಊರು ಊರು ಎಂದು ಹೇಳುತ್ತಾ ಹೇಗೋ ಅವಳನ್ನು ಎಚ್ಚರಿಸುತ್ತಲೇ ಬಂದ ಲಕ್ಕಿ ಗಾಯ ಆಗಿದ್ದ ಭಾಗಕ್ಕೆ ಬಟ್ಟೆ ಒತ್ತಿ ಹಿಡಿದು ರಕ್ತ ಅತಿಯಾಗಿ ಹೋಗದಂತೆ ಹೇಗೋ ತಡೆದಿದ್ದ. ಹಾಸ್ಪಿಟಲ್ ತಲುಪುತ್ತಿದ್ದಂತೆ ಓಡಿದ ಲಕ್ಕಿ ತೋಳಿನಲ್ಲಿ ಮಡದಿಯ ಹೊತ್ತು. ಕೊಲೆ ಪ್ರಯತ್ನ ಆದ ಕಾರಣ ಪೊಲೀಸ್ ಅಧಿಕಾರಿಗಳು ಅದಾಗಲೇ ಬಂದು ಕಾಯುತ್ತಿದ್ರು. ರಾಮ್ ಎಲ್ಲವನ್ನು ಮೊದಲೇ ಹೇಳಿದ್ದ ಕಾರಣ ಅವಳನ್ನು ಅಡ್ಮಿಟ್ ಮಾಡಿ ನಂತರ ಕಂಪ್ಲೇಂಟ್ ತೆಗೆದುಕೊಂಡ್ರು. ಅಗ್ರಜ, ಈ ನಾಟಕ ಬೇಡವಾಗಿತ್ತೇನೋ, ಊರ್ಮಿಳಾಗೆ ಆಗಿದ್ದನ್ನೇ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ, ಇನ್ನು ಅತ್ತಿಗೆಗೆ ಏನಾದರೂ ಆಗಿದ್ರೆ ಎಂದು ಲಕ್ಕಿ ಭಯದಿಂದ ಹೇಳಿದಾಗ ಅವನ ಅಪ್ಪಿ, ಮುಗಿದು ಹೋಗಿದ್ರ ಬಗ್ಗೆ ಚಿಂತೆ ಮಾಡಬೇಡ ಕಣೋ, ಎಲ್ಲ ಮುಗೀತು. ನಮಗಿದ್ದ ಕೊನೆಯ ಶತ್ರು ಅವಳು, ಅವಳಿಗೆ ಹಿಂಸೆ ಮಾಡಲು ನನಗಿಷ್ಟ ಇಲ್ಲ, ಅದಕ್ಕೆ ಪೊಲೀಸ್ ಕೈಗೆ ಒಪ್ಪಿಸಿದ್ದು. ಇನ್ನೇನು ಅವಳು ಆಚೆ ಬಾರದಂತೆ ಮಾಡುವುದು ನನ್ನ ಕರ್ತವ್ಯ ಎಂದು ಹೇಳುವಾಗ ಆಚೆ ಬಂದ ವೈದ್ಯರು, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಹೆಚ್ಚು ಆಳವಾಗಿ ಗಾಯ ಆಗಿಲ್ಲ, 4 ಸ್ಟಿಚಸ್ ಹಾಕಿದ್ದೀನಿ, ಬ್ಲಡ್ ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬ್ಲಡ್ ಹಾಕಿದ್ದೀನಿ, ಸಂಜೆ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಹೇಳಿದಾಗ ಎದೆಯ ಮೇಲೆ ಕೈ ಇಟ್ಟು, ನಾನು ಅವಳನ್ನು ನೋಡಬಹುದಾ ಡಾಕ್ಟರ್ ಎಂದಲಕ್ಕೆ. ಹಾಂ, ಪ್ರಜ್ಞೆ ಬಂದಿಲ್ಲ, ಆಮೇಲೆ ನೋಡಿ ಎಂದು ಹೇಳಿ ಹೋದಾಗ ಅಣ್ಣ ತಮ್ಮ ಹಾಗೆ ಕುಳಿತರು ಚೇರ್ ಮೇಲೆ. ರಾಮ್ ಮನೆಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ. ಅದಾಗಲೇ ಪೊಲೀಸ್ ಮಹಾಲಕ್ಷ್ಮಿಯನ್ನು ಎಳೆದುಕೊಂಡು ಹೋಗಿದ್ರು. ಲಕ್ಕಿ, ಅಂದರೆ ಯಾರು ಪೇಷಂಟ್ ಕರಿತಾ ಇದ್ದಾರೆ ಎಂದು ಹೇಳಿದಾಗ ರಾಮ್ ಕಡೆಗೆ ನೋಡಿದ ಲಕ್ಕಿ. ಅಗ್ರಜ ಎಂದು ಹೇಳಿದಾಗ ಒಳಗೆ ಹೋಗಲು ಕಣ್ಣಲ್ಲೇ ಒಪ್ಪಿಗೆ ಕೊಟ್ಟ ರಾಮ್. ಸಾರಿ ಕಣೆ, ನಾನಿದ್ದು ಸಹ ನಿನಗೆ ನೋವಾಗುವ ಹಾಗೆ ಎಂದು ಹೇಳುವಾಗಲೇ ಅವನ ಕೈ ಹಿಡಿದು, ಹೆಚ್ಚೇನೂ ನೋವಿಲ್ಲ ಬಿಡಿ, ನೋಡಿ ನೀವು ನಿನ್ನೆ ಕತ್ತು ಹಿಸುಕುವಾಗ ನಿಮ್ಮ ಉಗುರು ತಾಗಿ ಆಗಿರೋ ಗಾಯ ಇನ್ನೂ ಉರಿತಾ ಇದೆ, ಭಾವನೆಗೆ ಹೇಳ್ತೀನಿ ರೀ ಎಂದು ಮುದ್ದಾಗಿ ಹೇಳಿದವಳ ಬಿಗಿ ತಪ್ಪಿದಲಕ್ಕೆ. ಅವರನ್ನು ಹಾಗೆ ನೋಡುತ್ತಾ ನಿಂತಿದ್ದ ರಾಮ್ ಕಣ್ಣಲ್ಲಿ ಖುಷಿಯ ಕಂಬನಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಇನ್ನೇನು ಕೊನೆಯ ಹಂತಕ್ಕೆ ತಲುಪಿಬಿಟ್ವಿ. ಮಕ್ಕಳೊಂದು ಆಗಿಬಿಟ್ರೆ ಎಲ್ಲ ಮುಗೀತು. ಇನ್ನೊಂದು ಜಾಸ್ತಿ ಅಂದರೆ 6 ಎಪಿಸೋಡ್ ಅಷ್ಟೇ. ಕತೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡದ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.